ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಪ್ರಿಯ ದೇವರ ಮಕ್ಕಳು, ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ನಿಜವಾದ ದ್ರಾಕ್ಷೆ ಬಳ್ಳಿ. ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ಏಸು ಹೇಳ್ತಾ ಇದ್ದಾರೆ, ನಾನೇ ದ್ರಾಕ್ಷೆ ಬಳ್ಳಿ, ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಅದರ ಕೊಂಬೆಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ದ್ರಾಕ್ಷೆ ಗಿಡವನ್ನ ತೆಗೆದುಕೊಳ್ಬೇಕಾದ್ರೆ ಅದರಲ್ಲಿರುವಂತ ಕೊಂಬೆಗಳು ಯಾವುದೇ ರೀತಿ ಆ ದ್ರಾಕ್ಷೆ ಬಳ್ಳಿಗೆ ಸಹಾಯ ಮಾಡೋದಿಲ್ಲ. ಯಾವುದೇ ರೀತಿ ಆ ಕೊಂಬೆಗಳು ಈ ದ್ರಾಕ್ಷೆ ಬಳ್ಳಿಗಾಗ್ಲಿ ಆ ಗಿಡಕ್ಕಾಗ್ಲಿ ಬೇಕಾದಂತ ನೀರಾಗ್ಲಿ ಪೌಷ್ಟಿಕಾಂಶ ಆಗ್ಲಿ ಒದಗಿಸಿಕೊಡೋದಿಲ್ಲ. ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಆ ಕೊಂಬೆಗಳು ಈ ಎಲ್ಲಾ ನೀರನ್ನ ಮತ್ತು ಎಲ್ಲಾ ಪೌಷ್ಟಿಕಾಂಶಗಳನ್ನ ಪಡೆದುಕೊಳ್ಳುವಂತದ್ದಾಗಿದೆ. ಆದ್ರೆ ಆ ಕೊಂಬೆಗಳಲ್ಲಿ ಎಲೆಗಳು ಇರುವಂತದ್ದಾಗಿದೆ ಮತ್ತು ಸಹ ಆ ಎಲೆಗಳಿಗೆ ಬೇಕಾದಂತ ಫೋಟೋಸಿಂಥಸಿಸ್ ಅನ್ನ ಒದಗಿಸಿ ಕೊಡುವಂತದ್ದಾಗಿದೆ ಮತ್ತು ಕೊಂಬೆಗಳು ಫಲವನ್ನ ದ್ರಾಕ್ಷಿ ಹಣ್ಣನ್ನ ಕೊಡುವಂತದ್ದಾಗಿದೆ. ಆದ್ರೆ ಈ ಸ್ವಾಮಿ ಇಲ್ಲಿ ಹೇಳ್ಬೇಕಾದ್ರೆ ನಾನೇ ದ್ರಾಕ್ಷೆ ಬಳ್ಳಿ, ನೀವು ಅದರ ಕೊಂಬೆಗಳು, ನೀವು ಕೊಂಬೆಗಳೆಂಬುದಾಗಿ ಹೇಳೋದಾದ್ರೆ ಅರ್ಥ ಏನಂದ್ರೆ, ಯಾವಾಗ ಒಂದು ಕೊಂಬೆ ದ್ರಾಕ್ಷೆ ಬಳ್ಳಿಯೊಂದಿಗೆ ಅದು ಹೊಂದಿಕೊಳ್ಳಲ್ವೋ ಅದು ಸಾಯುವಂತದ್ದಾಗಿದೆ. ಆ ಗಿಡ ಸಾಯುವಂತದ್ದಾಗಿದೆ, ಆ ಕೊಂಬೆಗಳು ಸತ್ತೋಗುವಂತದ್ದಾಗಿದೆ. ಯಾವಾಗ ಒಂದು ಕೊಂಬೆ ದ್ರಾಕ್ಷೆ ಬಳ್ಳಿಯೊಂದಿಗೆ ಹೊಂದಿಕೊಳ್ಳದಿಲ್ವೋ ಆಗ ಅದು ಸಾಯುವಂತದ್ದಾಗಿದೆ. ಯಾವುದೇ ರೀತಿ ಆ ಕೊಂಬೆಗಳಲ್ಲಿ ಎಲೆ ಇರೋದಿಲ್ಲ, ಆ ಕೊಂಬೆಗಳಲ್ಲಿ ಯಾವುದೇ ರೀತಿ ಹಣ್ಣನ್ನ ಬಿಡೋದಕ್ಕಾಗೋದಿಲ್ಲ. ಆ ಕೊಂಬೆ ಅದು ಸತ್ತು ಹೋಗುವಂತದ್ದಾಗಿದೆ, ಕೊಂಬೆಯೂ ಸಹ ಇರೋದಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲೇ ಸ್ವಾಮಿ ನಮ್ಗೆ ಹೇಳ್ತಾ ಇರೋದು ಒಂದೇ ಒಂದು, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಎಂಬುದಾಗಿ ಹೇಳ್ಬೇಕಾದ್ರೆ ಸ್ವಾಮಿ ನಮ್ಮೆಲ್ರಿಗೂ ನೆನಪು ಮಾಡ್ತಾ ಇರೋದು ಈ ಒಂದು ದಿನದಲ್ಲಿ ನಾವು ಅವರಲ್ಲಿ ನೆಲೆಗೊಂಡಿರ್ಬೇಕಂತ. ಯಾವ ರೀತಿ ಕೊಂಬೆಗಳಿಗೆ ದ್ರಾಕ್ಷೆ ಬಳ್ಳಿ ಇಲ್ಲದೆ ಹೋದ್ರೆ ಅದು ವೇಸ್ಟ್ ಆಗಿ ಅದು ಯಾವುದೇ ಒಂದು ಸತ್ವ ಇಲ್ಲದಂತೆ ಸಾಯುವಂತದ್ದಾಗಿದೋ, ಅದೇ ರೀತಿ ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬೆಗಳು ಎರಡು ಒಂದಕ್ಕೊಂದು ಹೊಂದಿಕೊಳ್ಬೇಕಾದ್ರೇನೆ ದ್ರಾಕ್ಷೆ ಹಣ್ಣನ್ನ ನಮಗೆ ಸಿಗುವಂತದ್ದಾಗಿದೆ ಮತ್ತು ಆ ಗಿಡ ಚೆನ್ನಾಗಿ ಬೆಳೆದು ಫಲವನ್ನು ಕೊಡುವಂತದ್ದಾಗಿದೆ. ಅದ್ರಿಂದ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಹೆಚ್ಚು ಫಲ ಕೊಡುವವರಾಗಿರುವಿರಿ ಎಂಬುದಾಗಿ. ಖಂಡಿತವಾಗಿ ಸ್ವಾಮಿ ಯಾರನ್ನ ಆತನು ದ್ರಾಕ್ಷೆ ಬಳ್ಳಿಯಾದಂತಹ ಯೇಸು, ನಿಜವಾದ ದ್ರಾಕ್ಷೆ ಬಳ್ಳಿಯಾದಂತಹ ಯೇಸು ನಮ್ಮನ್ನು ಯಾವತ್ತೂ ಅವ್ರು ಬಿಡೋದಿಲ್ಲ. ಅವ್ರು ನಮ್ಮೊಂದಿಗೆ ಇರ್ಬೇಕೆಂಬುದಾಗಿ ಆಸೆ ಪಡ್ತಾರೆ. ಅವ್ರು ನಮ್ಮನ್ನ ಪ್ರೀತಿಸುವಂತ ಯೇಸು ಆಗಿದ್ದಾರೆ. ಅವರು ನಮ್ಮನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ, ಯಾವತ್ತಿಗೂ ತೊರೆದು ಅವ್ರು ನಮ್ಮನ್ನ ಅಳ್ಳಗಳೆಯೋದಿಲ್ಲ. ಆದ್ರೆ ಅನೇಕ ಸಾರಿ ಕೊಂಬೆಗಳಾದ ಮನುಷ್ಯರಾದ ನಾವೇ ಆ ಯೇಸು ಸ್ವಾಮಿಯನ್ನ ಅಳ್ಳಗಳೆದು ಆ ಯೇಸು ಸ್ವಾಮಿನ ಬಿಟ್ಟು ದೂರ ಹೋಗುವವರಾಗಿದ್ದೇವೆ. ಈ ದಿನ ದೇವ್ರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ನಾವು ಯಾವುದೇ ರೀತಿ ನಾವು ಯೇಸುವನ್ನ ಬಿಟ್ಟು ಹಿಂದಕ್ಕೆ ಹೋಗ್ಬಾರ್ದು, ಅವರನ್ನ ಬಿಟ್ಟು ಜೀವಿಸೋದಕ್ಕೆ ನಾವು ತೀರ್ಮಾನವನ್ನು ಸಹ ಮಾಡಬಾರ್ದು.
ನಾವು ಯಾವಾಗ್ಲೂ ಅವರಲ್ಲಿ ನೆಲೆಗೊಂಡಿರ್ಬೇಕು. ಅವರೂ ಸಹ ನಮ್ಮಲ್ಲಿ ನೆಲೆಗೊಂಡಿರಕ್ಕೆ ಅವರು ಆಸೆ ಪಡುವಂತ ದೇವರಾಗಿದ್ದಾರೆ. ಯೇಸುಸ್ವಾಮಿಗೆ ಯಾವಾಗ್ಲೂ ಮನುಷ್ಯರೊಂದಿಗೆ ಇರಬೇಕೆಂಬಂತ ಒಂದು ಆಸೆ. ಅದರಿಂದಲೇ ಆದಾಮನೊಂದಿಗೆ ಯೇಸುಸ್ವಾಮಿ ನಡೀತಾ ಇದ್ರು, ಹನೋಕನೊಂದಿಗೆ ಯೇಸುಸ್ವಾಮಿ ನಡೀತಾ ಇದ್ರು. ಆಸ್ ಅ ಫ್ರೆಂಡ್, ಸ್ನೇಹಿತನಾಗಿ ಯೇಸುಸ್ವಾಮಿ ನಡೀತಾ ಇದ್ರು, ಅವರೊಟ್ಟಿಗೆ ಮಾತನಾಡ್ತಾ ಇದ್ರು. ಯೇಸುಸ್ವಾಮಿಗೆ ನಮ್ಮೊಟ್ಟಿಗೆ ಯಾವಾಗ್ಲೂ ಇರ್ಬೇಕೆಂಬುದಾಗ ಆಸೆ. ಆದ್ರೆ ಅನೇಕ ಸಾರಿ ನಾವೇ ಯೇಸು ಸ್ವಾಮಿಯನ್ನ ಬಿಟ್ಟು ನಾವು ದೂರ ಹೋಗುವವರಾಗಿದ್ದೇವೆ. ಒಂದೇ ಸಾರಿ ನಾವು ಯೇಸು ಸ್ವಾಮಿಯನ್ನ ಬಿಟ್ಟು ಹೋಗೋದಲ್ಲ, ಕೆಲ ಸಾರಿ ನಮ್ಮ ಜೀವಿತಗಳಲ್ಲಿ ಸ್ವಲ್ಪವಾಗಿ ನಾವು ಜೀವಿತದಲ್ಲಿ ತೆಗೆದುಕೊಳ್ಳುವಂತ ಸಣ್ಣ ಸಣ್ಣ ತೀರ್ಮಾನಗಳು, ಸ್ಮಾಲ್ ಡಿಸಿಷನ್ಸ್ ನಾವು ತೆಗೆದುಕೊಳ್ತೀವಲ್ಲ, ಅದರಲ್ಲಿ ನಾವು ಯೇಸು ಸ್ವಾಮಿಯನ್ನ ಬಿಟ್ಟು ದೂರ ಹೋಗುವವರಾಗಿದ್ದೇವೆ. ಆದ್ರಿಂದ ಯೇಸು ಸ್ವಾಮಿ ನಾವು ಆ ರೀತಿ ದೂರ ಹೋಗುವಾಗ ಆತ್ಮಿಕವಾಗಿ ನಾವು ಒಂದು ಸತ್ತಂತ ಒಂದು ಅನುಭವವನ್ನ ಹೊಂದುವವರಾಗಿದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಎಲ್ಲ ಸತ್ತಂತ ಒಂದು ಅನುಭವ, ಜೀವಿತದಲ್ಲಿ ಏನೋ ಒಂದು ಸಮಾಧಾನ ಇಲ್ಲ. ಯಾಕಂದ್ರೆ ನಾವು ಹಂತವಾಗಿ ಸ್ವಲ್ಪವಾಗಿ ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳಿಂದ ದೇವರಿಗೆ ಪ್ರಿಯವಿಲ್ಲದೆ ಇರುವಂತ ತೀರ್ಮಾನಗಳು, ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯಗಳು, ಇದನ್ನ ಮಾಡುವುದರ ಮುಖಾಂತರವಾಗಿ ಹಂತವಾಗಿ ದೇವರಿಂದ ನಾವು ದೂರ ಹೋಗುವಾಗ, ಕೊಂಬೆಗಳಾದ ನಾವು ಆ ದ್ರಾಕ್ಷೆ ಬಳ್ಳಿಯನ್ನ ಹೊಂದಿಕೊಳ್ಳದೆ ದೂರ ಹೋಗುವಾಗ, ಕೊನೆಯದಾಗಿ ನಮ್ಮ ಜೀವಿತದಲ್ಲಿ ಏನೋ ಒಂದು ರೀತಿಯಾದಂತ ಆತ್ಮಿಕ ಸತ್ತಂತ ಅನುಭವ ನಮ್ಗುಂಟಾದಾಗ, ಆಗ ನಾವು ಒಂದು ರಿಯಲೈಸೇಷನ್ಗೆ ನಾವು ಯೋಚನೆಗೆ ಬರ್ತೇವೆ, ಇನ್ನು ನನ್ಗೆ ಯಾರು ಇಲ್ಲ, ನನ್ ಮತ್ತೆ ಸ್ವಾಮಿ ಹತ್ರ ಹೋಗ್ಬೇಕು ಎಂಬಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಯಾಕಂದ್ರೆ ನಮ್ ಕೈಯಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೊಂಬೆಗಳಿಗೆ ದ್ರಾಕ್ಷೆ ಬಳ್ಳಿ ಇಲ್ಲ ಅಂದ್ರೆ ಅದಕ್ ಬೇಕಾದಂತ ಯಾವುದೇ ಒಂದು ಸಹಾಯ ಫಲವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ್ಲೂ ದ್ರಾಕ್ಷೆ ಬಳ್ಳಿಯೊಂದಿಗೆ ಕೊಂಬೆ ಹೊಂದಿಕೊಂಡಿದ್ರೇನೆ ದ್ರಾಕ್ಷೆ ಹಣ್ಣನ್ನ ನೀಡ್ಲಿಕ್ಕೆ ಸಾಧ್ಯ, ಅದಕ್ಕೆ ಬೇಕಾದಂತ ನೀರು, ಪೌಷ್ಟಿಕಾಂಶವನ್ನ ಹೊಂದಿಕೊಳ್ಳಿಕ್ ಸಾಧ್ಯ. ಹೀಗಾಗಿ ನಾವು ಸಹ ಯೇಸುಸ್ವಾಮಿಯನ್ನ ನಿಜವಾದ ದ್ರಾಕ್ಷೆ ಬಳ್ಳಿಯಾದಂತ ಯೇಸುವನ್ನ ಬಿಟ್ಟು ದೂರ ಹೋದಾಗ ನಮ್ಮ ಜೀವಿತ ಸತ್ತಂತ ಅನುಭವ ಆಗುತ್ತೆ. ನಮ್ಮ ಆತ್ಮಿಕವಾಗಿ ಸತ್ತವರಾಗಿರ್ತೇವೆ. ಏನೋ ಒಂದು ಹೃದಯದಲ್ಲಿ ಜಿಗುಪ್ಸೆ, ಸಂತೋಷ ಇಲ್ಲದೆ ಇರೋದು. ಆಗ ಕೊನೆಯದಾಗಿ ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ, ನಾವ್ ಯೇಸುಸ್ವಾಮಿ ಹತ್ರನೇ ಬರ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿನೇ ನಿಜವಾದ ದ್ರಾಕ್ಷಿ ಬಳ್ಳಿ, ಅವರೇ ನಮ್ಗೆ ಜೀವ ಕೊಡ್ಲಿಕ್ಕೆ ಸಾಧ್ಯ. ಅದರಿಂದ ಅವರ ಬಳಿಯಲ್ಲಿ ಯಾವಾಗ್ಲೂ ನಾವು ನೆಲೆಗೊಂಡಿರ್ಬೇಕು. ಅವರು ನಮ್ಮಲ್ಲಿಯೂ, ಯೇಸು ನಮ್ಮಲ್ಲಿಯೂ, ನಾವು ಯೇಸುವಿನಲ್ಲಿಯೂ ನೆಲೆಗೊಂಡಿದ್ರೆ ಮಾತ್ರನೇ ಈ ಜೀವಿತ ಫಲ ಕೊಡುವಂತ ಜೀವಿತವಾಗುತ್ತೆ. ಈ ಜೀವಿತ ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ಅದರಿಂದ ಇವತ್ತೊಂದು ತೀರ್ಮಾನ ಮಾಡ್ರಿ, ಏನೇ ಆದ್ರೂ, ಏನೇ ಕಾರ್ಯಗಳು ಬಂದ್ರು, ನಾನು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿರ್ತೀನಿ. ನನ್ನ ಜೀವಿತದಲ್ಲಿ ತೆಗೆದುಕೊಳ್ಳುವಂತ ಸಣ್ಣ ಸಣ್ಣ ತೀರ್ಮಾನಗಳಲ್ಲಿಯೂ ಅದರಲ್ಲಿ ಯೇಸುವಿನ ಸಹಾಯವನ್ನ ನಾನು ಅಪೇಕ್ಷಿಸ್ತಾ ನಾನು ಯೇಸುವಿನಲ್ಲಿ ನೆಲೆಗೊಂಡಿರ್ತೇನೆ ಎಂಬುದಾಗಿ ಒಂದು ದೃಢವಾದ ತೀರ್ಮಾನವನ್ನು ನೀವು ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತ ಫಲ ಕೊಡುವಂತ ಜೀವಿತ ಆಗಿರುತ್ತೆ. ಅನೇಕರಿಗೆ ಆಶೀರ್ವಾದವನ್ನ ತರುವಂತ ಜೀವಿತವಾಗಿರುತ್ತೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಪ್ಪ. ನೀವು ದ್ರಾಕ್ಷೆ ಬಳ್ಳಿ, ನಾವು ಕೊಂಬೆಗಳು. ದ್ರಾಕ್ಷೆ ಬಳ್ಳಿಯು ಮತ್ತು ಕೊಂಬೆಗಳು ಯಾವಾಗ್ಲೂ ಒಂದಕ್ಕೊಂದು ಕರ್ತನೆ ಹೊಂದಿಕೊಂಡಿರ್ಬೇಕು. ಆಗ ಮಾತ್ರನೇ ಫಲ ಕೊಡುವಂತದ್ದಾಗಿದೆ ರಾಜ. ಅದೇ ಪ್ರಕಾರ ವೀಕ್ಷಿಸ್ತಾ ಇರುವಂತ ಎಲ್ಲಾ ದೇವ ಮಕ್ಕಳು ನಿಮ್ಮಲ್ಲಿ ನೆಲೆಗೊಂಡಿರುವಂತೆ, ನೀವು ಅವರಲ್ಲಿ ನೆಲೆಗೊಂಡಿರುವಂತೆ ರಾಜ ದೇವರೇ ಸ್ವಾಮಿ ಸಹಾಯ ಮಾಡಿ ನಡೆಸಿರಿ ಸ್ವಾಮಿ. ಆ ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ನಿನ್ನ ಮಕ್ಕಳಿಗೆ ಪವಿತ್ರಾತ್ಮನ್ ತಾನೇ ಸಹಾಯ ಮಾಡಲಿ. ಎಲ್ಲ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಜೀವಿತವನ್ನು, ಕುಟುಂಬವನ್ನು ತುಂಬಿ ತುಳುಕಲಿ ಎಂಬುದಾಗಿ ಹಾರೈಸ್ತೇನೆ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ
ಸ್ವಸ್ಥ ಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು ಎನ್